ಹಾಯ್ ಹಲೋ ನಮಸ್ಕಾರ. ನಾಟಿ ಸ್ಟೈಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ 2 kg ಚಿಕನ್ನು 2 kg ರೈಸ್ ಹಾಕಿ ಬಿರಿಯಾನಿ ಮಾಡೋಣ ಅಂತಿದ್ದೀನಿ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ. ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾವ ಟೈಮಲ್ಲಿ ಏನೇನು ಹಾಕಬೇಕು, ಏನೇನು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೀಟಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೊನೆ ತನಕ ವಿಡಿಯೋ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೊಸ್ದಾಗಿ ಅಡುಗೆ ಮಾಡೋರು ಕೂಡ ಮಾಡ್ಬೋದು. ಈಗ ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಇವತ್ತು. ಹಾಗೆ ಪಾತ್ರೆ ಇಡೋಣ. ಪಾತ್ರೆ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಆಯಿಲ್ ಹಾಕಬೇಕು. ಪಾತ್ರೆ ಸರಿಯಾಗಿ ಕೂಡಿಸ್ಕೊಳ್ತಾ ಇದ್ದೀನಿ. ಬನ್ನಿ, ಇವಾಗ 1 kgಗೆ 300 ml ಆಯಿಲು, 2 kgಗೆ 600 ml ಆಯಿಲು. ಈಗ ಆಯಿಲ್ ಹಾಕೊಳ್ಳೋಣ. ಬನ್ನಿ, 600 ml ಆಯಿಲ್ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 kgಗೆ 2 ಟೇಬಲ್ ಸ್ಪೂನ್ ತುಪ್ಪ, 2 kgಗೆ 4 ಟೇಬಲ್ ಸ್ಪೂನ್ ತುಪ್ಪ. ಹೀಗೆ ತುಪ್ಪ ಹಾಕೊಳ್ಳೋಣ. ಬನ್ನಿ, 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಆಯಿಲ್ ಜೊತೆನೇ ಹಾಕ್ಬೇಕು. ಆಯಿಲು ಮತ್ತೆ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ. ಈಗ ಮತ್ತೆ ನಾವು 1 kgಗೆ 300 ಗ್ರಾಮ್, 2 kgಗೆ 600 ಗ್ರಾಮ್ ಈರುಳ್ಳಿ ಸೇರಿಸ್ಕೋಬೇಕು. ಈಗ ಏನಪ್ಪ ಮಾಡಿದ್ದೀನಿ ಅಂದರೆ 600 ಗ್ರಾಮಲ್ಲಿ 200 ಗ್ರಾಮ್ ಪೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ. ಇನ್ನು 400 ಗ್ರಾಮ್ ಈರುಳ್ಳಿನ ಇವಾಗ ಹಾಕೋಣ. ಬನ್ನಿ, 400 ಗ್ರಾಮ್ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನ್ನೂರು ಗ್ರಾಮ್ ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಇದು ಮಾಡೋಣ. ಒಂದು 80-85 ಭಾಗ ಚೆನ್ನಾಗಿ ರೋಸ್ಟ್ ಆಗಬೇಕು. ಆವಾಗ ಒಳ್ಳೆ ಫ್ಲೇವರ್ ಕೊಡ್ತದೆ ಬಿರಿಯಾನಿಗೆ. ಹಾಗೆಯೇ ಈರುಳ್ಳಿಲಿರೋಂಥ ನೀರೆಲ್ಲ ಡ್ರೈ ಆಗಬೇಕು. ಡ್ರೈ ಆದರೆ ಬಿರಿಯಾನಿ ಬೇಗ ಕೆಡೋಣ. ಹಾಗೇನೆ ಇದಕ್ಕೆ ಒಂದು 6 ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿಕಾಯಿ 6. ಇದು ಚೆನ್ನಾಗಿ ರೋಸ್ಟ್ ಆಗಲಿ. ಅವಾಗ ಸ್ವಲ್ಪ ಹೊತ್ತು ಈ ಕೈ ಆಡಿಸ್ಕೊಳ್ಬೇಕು. ಒಂದು 50 ಭಾಗ ರೋಸ್ಟ್ ಆಗಿದೆ. ಇನ್ನೊಂದು 30 ಭಾಗ ರೋಸ್ಟ್ ಆಗಲಿ. ಹಾಗೆ ಬಿಡೋಣ. ಈಗ ನಮ್ಮ ಮಗಳು ಚಿಕನ್ ತೊಳಿತಾ ಇದ್ದಾಳೆ. ಒಂದು 4 ಟೈಮ್ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ನೀರಲ್ಲಿ.
ಚೆನ್ನಾಗಿ ತೊಳೆದ್ರೆ ನಾವು ಒಂದು 4 ಟೈಮ್ ತೊಳಿಬೇಕು. ಹಾಗೆ ಚಿಕನ್ ಹೊಡಿಯುವಾಗ ಚಿಕನ್ ಅಂಗಡಿಗೆ ಹೋದಾಗ ಚಿಕನ್ ಅನ್ನ ಬರ್ನ್ ಕಟ್ ಮಾಡಿಸ್ಕೊಳ್ಳಿ. ಒಂದು 50 ಗ್ರಾಮ್ ತರ ಇರೋ ತರ ಕಟ್ ಮಾಡಿಸ್ಕೊಳ್ಳಿ ಒಂದು ಪೀಸು. ಈಗ ಈರುಳ್ಳಿ ರೋಸ್ಟ್ ಆಗಿದೆ. ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಕಟ್ ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ರುಬ್ಬ ಕೊಟ್ಟಿದ್ದೀನಿ ಪೇಸ್ಟ್ ಮಾಡಕ್ಕೆ. ಹಾಗೇನೆ ಇವಾಗ ನಾವು ಮನೇಲೇನೆ ಬೇಡಿಗೆ ಮೆಣಸಿಕಾಯಿ ಮತ್ತೆ ಗುಂಟೂರು ಮೆಣಸಿಕಾಯಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಬೇಡಿಗೆ ಮೆಣಸಿಕಾಯಿ 1.5 ಸ್ಪೂನು, ಗುಂಟೂರು ಮೆಣಸಿಕಾಯಿ 1 ಸ್ಪೂನು ಈ ಆಯಿಲ್ ಜೊತೆನೆ ಇವಾಗ ಹಾಕೊಳ್ಳೋಣ. ಆಯಿಲ್ ಜೊತೆಲೇನೆ ಹಾಕೊಂಡ್ರೆ ಒಳ್ಳೆ ಕಲರ್ ಸಿಗುತ್ತೆ ನಮಗೆ. ಈ ಟೈಮಲ್ಲಿ ಹಾಕೋಬೇಕು. ಬೇಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕಿದೀವಲ್ಲ, ಒಳ್ಳೆ ಕಲರ್ ಸಿಗುತ್ತೆ. ಲಾಸ್ಟ್ ವರ್ಗು ಆ ಕಲರ್ ಹಾಕಿ ಕಾಣಿಸ್ತಾ ಇದೆ ನೋಡಿ. ಇವಾಗ್ಲೇನೆ ಎಷ್ಟು ಕಲರ್ ಕಾಣಿಸ್ತಾ ಇದೆ. ಈರುಳ್ಳಿ ಒಂದು 75 ಭಾಗ ರೋಸ್ಟ್ ಆಗಿದೆ. ಇನ್ನೊಂದು 5 ಭಾಗ ರೋಸ್ಟ್ ಆದ್ರೆ ಸಾಕು. ಆದ ತಕ್ಷಣ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಬೇಕು. ಇವಾಗ ರೋಸ್ಟ್ ಆಗಿದೆ. ಇವಾಗ ನಾವು 3 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್, 3 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಾಗೇನೆ 2 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಹಾಕಿ ಈಗ ನಾವು 1 kgಗೆ ಇವಾಗ ನಾವು 1-2 ಇಂಚು ಚಕ್ಕೆ, 10 ಲವಂಗ, 10 ಏಲಕ್ಕಿಕಾಯಿ ಹಾಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಬರ್ತದೆ, ಸಾಕು ಇಷ್ಟನೇ. ಹಾಗೇನೆ ಘಮ 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 ಅಂತ ಇದೆ. ಒಂದು ಕೆಜಿಗೆ 200 ಗ್ರಾಮ್ ಟೊಮೊಟೊ, 2 ಕೆಜಿಗೆ 400 ಗ್ರಾಮು. ಈಗ ನಾನು 250 ಗ್ರಾಮ್ ಹಚ್ಚಿರೋ ಟೊಮೊಟೊ ಹಾಕಿದ್ದೀನಿ. 150 ಗ್ರಾಮ್ ನಾನು ಪೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ, ವಿಡಿಯೋದಲ್ಲಿ ಅಷ್ಟು
ಪುಡಿ ಹಾಕಿದ್ದೀನಿ, ಅದು ಮಿಸ್ ಆಗಿದೆ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಹಾಗೆಯೇ ಪುದೀನ ಆವಾಗಲೇ ಹೇಳಿದ್ನಲ್ಲ, ಅರ್ಧ ಕಟ್ ಪುದೀನ, ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಅದು ಹಾಕೊಂಡಿದ್ದೀನಿ ಇವಾಗ. ಹಾಗೆಯೇ ಈರುಳ್ಳಿ ಹೇಳಿದ್ನಲ್ಲ, 200 ಗ್ರಾಮ್ ಪೇಸ್ಟ್ ಮಾಡಕ್ಕೆ ಕೊಟ್ಟಿದ್ದಲ್ಲ, ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆಯೇ 150 ಗ್ರಾಮ್ ಟೊಮೊಟೊ ಅದ್ರ ಪೇಸ್ಟು ಹಾಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಒಂದು 25 ಗ್ರಾಮ್ 1 kgಗೆ, 2 kgಗೆ 50 ಗ್ರಾಮ್ ಉಪ್ಪು ಹಾಕೊಂಡಿದ್ದೀನಿ. ಹಾಗೆಯೇ 25 ಗ್ರಾಮ್ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಲೆಮನ್ 2 ರಸ ತಗೊಂಡಿದೆ, ಲೆಮನ್ ಹಾಕೊಳ್ತಾ ಇದ್ದೀನಿ. ನಾವು ಮೊಸರು ಸೇರಿಸಲ್ಲ ಇದಕ್ಕೆ, ಈ ಬಿರಿಯಾನಿ ಮೊಸರು ಸೇರಿಸಲ್ಲ, ಅದಕ್ಕೆ 2 ಲೆಮನ್ ಹಾಕೊಂಡಿದ್ದೀನಿ. ಹಾಗೆಯೇ ಬಿರಿಯಾನಿ ಮಸಾಲ, ಈ ಬಿರಿಯಾನಿ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ 10 ಲವಂಗ, 2 ಇಂಚು ಚಕ್ಕೆ, ಒಂದು 10 ಏಲಕ್ಕಿಕಾಯಿ, 1 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಇಷ್ಟು ಹಾಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅದೇನೇ ಬಿರಿಯಾನಿ ಮಸಾಲ. ಹೀಗೆ ಎಣ್ಣೆ ಬಿಟ್ಕೊಳ್ಬೇಕು. ಮಸಾಲೆ ಎಲ್ಲ ಎಣ್ಣೆ ಮೇಲೆ ಬಂದರೆ ಆ ಟೈಮಲ್ಲಿ ಇವಾಗ ಎಣ್ಣೆ ಬಿಟ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಈ ಟೈಮಲ್ಲಿ ಚಿಕನ್ ಹಾಕೊಳ್ಳೋಣ. 2 kg ಚಿಕನ್ನು ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು kg ಅಕ್ಕಿಗೆ 1 ಲೀಟ್ರ್ ನೀರು ಹಾಕೊಳ್ಬೇಕು. 2 kgಗೆ 2 ಲೀಟ್ರ್ ನೀರು ಹಾಕಬೇಕು. ಇವಾಗ ನಾವು ಒಂದು ಅರ್ಧ ಲೀಟ್ರ್ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಅರ್ಧ ಲೀಟ್ರ್ ನೀರು ಸೇರಿಸ್ಕೊಂಡಿದ್ವಿ. ಚೆನ್ನಾಗಿ ಕುದಿಬೇಕು ಇದು. ನೋಡಿ ಕಲರ್ ಹೇಗೆ ಕಾಣಿಸ್ತಾ ಇದೆ. ಈಗ ನಾವೇನು ಮಾಡೋಣ, ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಕಮ್ಮಿ ಉರಿಲಿ ಬೇಯಬೇಕು. ಅವಾಗ ಚಿಕನ್ ಎಲ್ಲ ಭಾಳ ಸಾಫ್ಟ್ ಆಗಿರ್ತದೆ. ಗ್ಯಾಸಲ್ಲಿ ಮಾಡಿದ್ರೆ
ಲೋ ಫ್ಲೇಮಲ್ಲಿ ಇಟ್ಟು ಮುದ್ದ ಮುಚ್ಚಿಟ್ಟು ಸಾಫ್ಟ್ ಆಗಿರ್ತದೆ. 10 ನಿಮಿಷ ಮುದ್ದೆ ತೆಗಿಬಿಡ್ತಾರ. ಈಗ 10 ನಿಮಿಷ ಆಗಿದೆ, ಮುದ್ದೆ ತೆಗ್ದು ಚಿಕನ್ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ಈ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಳ್ಳೋಣ ನಾವು. 2 kg ಅಕ್ಕಿ ಹಾಕ್ತಾ ಇದ್ದೀನಿ. ಈ ಅಕ್ಕಿನ ಒಂದು 3 ಟೈಮ್ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ. ಅರ್ಧ ಗಂಟೆ ನೆನೆಸಿಟ್ಟಿದ್ದಾದ್ಮೇಲೆ ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಲೀಟ್ರ್ ನೀರು ಹಾಕಬೇಕು ಅಂತ ಹೇಳಿದ್ನಲ್ಲ, ಅವಾಗ ಅರ್ಧ ಲೀಟ್ರ್ ನೀರು ಹಾಕಿದೆ. ಈಗ 1.5 ಲೀಟ್ರ್ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ತಿರುವು ಹಾಕೊಳ್ಳೋಣ, ಮಸಾಲೆ ಎಲ್ಲ ಮೇಲ್ ಬರಲಿ. ನೀರೆಲ್ಲ ಹಾಕೊಂಡಾಯ್ತು. ಹಾಗೆ ಕುದಿಯ ಬಿಡೋಣ. ಒಂದೊಂದು ಸ್ವಲ್ಪ ತಿರ್ಸ್ಕೊಳ್ಬೇಕು. ಇದು ಸುಮಾರು ಒಂದು 80 ಭಾಗ 85 ಭಾಗ ಇದರಲ್ಲೇ ಬೇಯಬೇಕು. ಒಂದು 60% ಬೆಂದಿದೆ. 80 ಭಾಗ 85 ಭಾಗ ಬೆಂದರೆ ಈಗ 80-90 ಭಾಗ ಬೆಂದಿದೆ. ಈಗ ಮೇಲ್ಗಡೆ ಬಾಳೆಲೆ ಇಟ್ಟು ದಮ್ ಇಟ್ಬಿಡೋಣ. ನಾವು ಬಾಳೆಲೆ ಇಡೋದ್ರಿಂದ 2 ಬೆನಿಫಿಟ್ ಇದೆ. ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ, ಇನ್ನೊಂದು ಮೇಲ್ಗಡೆ ಪ್ಲೇಟ್ ಮುಚ್ಚಿ ಅಕ್ಕಿ ಕೆಂಡ ಎಲ್ಲ ಹಾಕ್ತಿಲ್ಲ, ಅದೇನಾರ ಮಿಕ್ಸ್ ಆಗಿ ಒಳಗಡೆ ಬಿದ್ದರೆ ಬಿರಿಯಾನಿ ಮಿಕ್ಸ್ ಆಗಲ್ಲ. ಈಗ ಪ್ಲೇಟ್ ಮೇಲೆ ಕೆಂಡ ಹಾಕೊಳ್ಳೋಣ. ನೀವೇನಾದ್ರು ಗ್ಯಾಸಲ್ಲಿ ಮಾಡ್ತೀನಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಬಿಸಿಯಾಗಿರೋದೇ ಥರ ವೆಯ್ಟ್ ಇರೋದು ಒಂದು ಬಿಸಿಯಾಗಿರೋದೇ ಅಂತ ಅಂದರೆ ಪ್ಲೇಟ್ ಸಾಕು. ಒಂದು 25 ನಿಮಿಷ ಇಡೋಣ. ಈಗ 25 ನಿಮಿಷ ಆಗಿದೆ. ಹುಷಾರಾಗಿ ತೆಗಿಬೇಕು. ಸೈಡಿಗೆ ಹಾಕೋಣ. ಒಳ್ಳೆ ಘಮ ಸ್ಮೆಲ್ ಬರ್ತಾಯಿದೆ ಇವಾಗ. ಸೂಪರ್ ಆಗಿದೆ. ಈಗ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಮಾಡಿರ್ತಾರೆ. ಚೆನ್ನಾಗಿದೆ ಬಿರಿಯಾನಿ. ಸಾಫ್ಟ್ ಆಗಿ ಹೂ ಥರ ಇದೆ. ರೈಸ್ ಎಲ್ಲ ಉದುರಿಯಾಗಿ ಇವಾಗಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ 5 ನಿಮಿಷ ಹಾಗೆ ಇಟ್ಬಿಡೋಣ. ಕೆಳಗಡೆ ಇಳಿಸ್ಬಿಟ್ಟು 5 ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಡೋಣ. ಅದಾದ್ಮೇಲೆ ತಿನ್ನಕ್ಕೆ ಕೊಡೋಣ. ಏನು ಬಿರಿಯಾನಿ ಅಪ್ಪ ಇದು? ಹಾಂ ಸಾಕು. ಟಪ್ 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 ತಿನ್ಮನೆ ಊಟ.
ಹೇಗಿದೆ ಬಿರಿಯಾನಿ? ಚಿಲ್ಟು ಬಿರಿಯಾನಿ ಹೇಗಿದೆ ಕಂದ? ಸೂಪರ್ ಸೂಪರ್. ಸೂಪರ್ ಬಿರಿಯಾನಿ. ಚಾಪ್ಸು ಚಾಕು. ಹೇಗಿದೆ? ಚಿಲ್ಟು ಹೇಗಿದೆ ಹೇಳಪ್ಪ? ಸೂಪರ್ ಅಂತ ತಿನ್ಬಿಟ್ಟೆ ಪಾಪ ತಿನ್ನು ಬಿರಿಯಾನಿ ತಿನ್ನು ತಮ್ಮನೆ ಏನು ಬಿಡ ಈಗ ಹೇಗಿದೆ ಅಲ್ಲಿ ಹೇಳು ಪಾಪ ಹೇಗೈತೆ ಮಗ್ನೆ? ಸೂಪರ್. ಹೇಗಿದೆ? ವಾ ಸೂಪರ್. ಸೂಪರ್ ಬಿರಿಯಾನಿ. ಏಯ್ ಹಂಗಲ್ಲ ಕಣೋ, ಹಿಂಗೆ ಎತ್ಕೋಬೇಕು. ಹಿಂಗೆ ಎತ್ಕೊಂಡ ಚೆನ್ನಾಗಿದೆ ಇಂಜಿ ಪುಂಡು ಹೇಳ್ತಾರಲ್ಲ ಹಂಗೆ ಇಷ್ಟ ಎತ್ಕೋಬೇಕು, ಹಿಂಗ ಆರಾಮ್ ತಿನ್ಬೇಕು. ಡೈಲಾಗ್ ಕೊಡಿ. ಸೂಪರ್ ಬಿರಿಯಾನಿ. ಸೂಪರ್ ಬಿರಿಯಾನಿ. ಸಾನಾ ಅದೇ ಸೂಪರ್ ಆಗಿದೆ.